ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸಹಿನುಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಹೇಗಿದ್ರೆ ಗೈಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಫ್ರೆಂಡ್ಸ್, ನಾನು ಇವತ್ತು ತುಂಬಾನೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಯಾವ ವಿಷಯ ಅಂತ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್? PNG ಫಾರ್ಮ್ಯಾಟ್, ಫೈಲ್ ಫಾರ್ಮ್ಯಾಟ್. ಇನ್ನು ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ PNG ಫೈಲ್ ಫಾರ್ಮ್ಯಾಟ್? ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಅಂತ ಹೇಳಿ ಈ ಒಂದು PNG ಗ್ರಾಫಿಕ್ಸ್ ಫುಲ್ ಫಾರ್ಮ್ ಇರುತ್ತೆ. ಇದನ್ನ ಯಾವ ರೀತಿ ಒಂದು ಸೇವ್ ಮಾಡಬೇಕು ಫೋಟೋಶಾಪಲ್ಲಿ ಅನ್ನೋದನ್ನು ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಫೋಟೋಶಾಪ್ನ, ಅಡಬೆ ಫೋಟೋಶಾಪ್ 7.0ನ. ಇದರಲ್ಲಿ ನನ್ನ ಬಳಿ ಇರ್ತಕ್ಕಂಥ ಒಂದಿಷ್ಟು ಫೋಟೋಸ್ನ ಇದರಲ್ಲಿ ಹಾಕ್ತೀನಿ. ಡ್ರಾಗ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಓಕೆ, ನಾನು ಇದರಲ್ಲಿರ್ತಕ್ಕಂಥ ಫ್ರೆಂಡ್ಸ್, ಈಗ ನಾನು ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ನ್ಯೂ ಪೇಜ್, ಟ್ರಾನ್ಸ್ಪರೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಥರ ಬರುತ್ತೆ. ಇಲ್ಲಿ ಬಂದ ನಂತರ ಟೆಕ್ಸ್ಟ್ ಆ್ಯಡ್ ಮಾಡಬೇಡ. ಮೊದಲು ನೋಡ್ಸ್ಕೊಂಡು ಇದು ನಾನು ಟೆಕ್ಸ್ಟ್ ಇದು ಮಾಡ್ಕೊಂಡಿದ್ದೀನಿ, ಎಡಿಟ್ ಮಾಡ್ಕೊಂಡಿದ್ದೀನಿ, ಬರೆದಿಟ್ಕೊಂಡಿದ್ದೀನಿ ಆಗಲೇ. ಆಲ್ Ctrl T ಹಿಡ್ಕೊಂಡು ಕಳಿಸಿ ಸೈಜ್ನ ಸ್ವಲ್ಪ ಇದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಇದನ್ನ ಸೇವ್ ಆ್ಯಸ್ ನ್ಯೂ ಫೋಲ್ಡರ್, ಡೆಸ್ಕ್ಟಾಪಲ್ಲಿ ಒಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಒಂದು ಇಲ್ಲಿ ಸೇವ್ ಆ್ಯಸ್ ಫಾರ್ಮ್ಯಾಟ್ ಬಂದು ಇಲ್ಲಿ PNG ಅಂತ ಇದೆ ನೋಡಿ. PNG ಅಂತ ಇದೆಯಲ್ಲ, ಇಲ್ಲಿ ಬಂದು ಕ್ಲಿಕ್ ಮಾಡಿ. PNG ಫಾರ್ಮ್ಯಾಟಲ್ಲಿ ರೆಡಿ ಆಗಿದೆ. ಓಕೆ, ನೆಕ್ಸ್ಟ್ ಸೇವ್ ಅನ್ನಿ. ಓಕೆ, ಸೇವ್ ಆಯಿತು. ನೆಕ್ಸ್ಟ್ ಏನು ಬೇಕು? ಇದು ಬೇಡ ನಮಗೆ. ಇದು ಒಂದು ತಗೊಂಬೇಡ. ಡಿಲೀಟ್, ಬ್ಯಾಕ್ಗ್ರೌಂಡ್ ಡಿಲೀಟ್ ಆಯಿತು. ಓಕೆ, ಇಷ್ಟಿರಲಿ. ಸೇವ್ ಆ್ಯಸ್ PNG, ಸೇವ್ ಆ್ಯಸ್, ನೇಮ್ ಚೇಂಜ್ ಮಾಡೋಣ. ಓಕೆ, ನೇಮ್ ಚೇಂಜ್ ಆಯಿತು.
ಫ್ರೆಂಡ್ಸ್ ಮತ್ತೇನು ಮಾಡೋಣ ಇದರಲ್ಲಿ ಅಂತಂದರೆ, ಇದು ಒಂದು ಲೆಟರ್ ಇದೆ, ಸಿಗ್ನೇಚರ್ನ ಮಾಡೋಣ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಇದನ್ನೇನು ಮಾಡಬೇಕು, ನ್ಯೂ ಪೇಜ್ ತಗೋಬೇಕು. ನ್ಯೂ ಪೇಜ್ ತಗೊಂಡು ಏನು ಮಾಡಬೇಕು, ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇದು ಮ್ಯಾಜಿಕ್ ಟೂಲ್ ತಗೊಂಡು ಕಳಿಸಿ ಇದರಲ್ಲಿ ಬಂದು ಕ್ಲಿಕ್ ಮಾಡಿದರೆ ಆಯಿತು. ಡಿಲೀಟ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡು ಡಿಲೀಟ್ ಆಗುತ್ತೆ. ಸೊ ಈ ಥರ ಮಾಡಬೇಕು, ಡಿಲೀಟು, ಕ್ಲಿಕ್, ಓಕೆ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಇಲ್ಲೊಂದು ಸ್ವಲ್ಪ ಉಳ್ಕೊಂಡಿದೆ, ಇದೊಂದು ಸ್ವಲ್ಪ ತೆಗೆದೋಣ. ಮೂವ್ ಟೂಲ್ ತಗೊಂಡು ಇದನ್ನ ತಗೊಂಡು ಇದರಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ತಾ ಇದ್ರೆ ಮ್ಯಾಜಿಕ್ ಟೂಲ್ ತಗೊಂಡು ಕಳಿಸಿ ಇದರಲ್ಲಿ ಮತ್ತೆ ಅವಾಗ ಕ್ಲಿಕ್ ಮಾಡ್ಕೊಂಡೆ ಡಿಲೀಟ್ ಅಂತ ಅಂದ್ಬಿಟ್ಟೆ. ಓಕೆ, ನೋಡಿದ್ರಾ? Save as PNG. ಇವಾಗ ಇಂಗ್ಲೀಷ್ ಇರೋದು ಮಾಡೋಣ, ಸಿಗ್ನೇಚರು. ಓಕೆ, ಇದನ್ನೇ ಮಾಡುವಾಗ ಆ ಥರ ಮಾಡಬೇಕು. ಇಲ್ಲ ಅಂತಂದರೆ ಒಂದು ಮ್ಯಾಜಿಕ್ ಟೂಲ್ ತೊಗೊಂಡು ಕಳಿಸಿ ಇದರಲ್ಲಿ ಕ್ಲಿಕ್ ಮಾಡಿದೆ, ಈ ಥರ ಈ ಲೆಟರ್ ಮೇಲೆ ಕ್ಲಿಕ್ ಮಾಡಿ ಮೂವ್ ಟೂಲ್ ತೊಗೊಂಬಂದು ಇದರಲ್ಲಿ ಹಾಕೊಂಬಿಡಿ. ನೋಡಿ, ಒಂದು ಸೆಕೆಂಡ್, ಇಲ್ಲೇ ಒಂದು ಇದು ಗ್ಯಾಪ್ ಆಗಿದೆ. ಓಕೆ, ನೋಡಿ ಫ್ರೆಂಡ್ಸ್, ಎಲ್ಲ ಲೈಕ್ ಆಗಿದೆ. ಇನ್ನೇನು ಮಾಡಬೇಕು, ಈ ಥರ ಬಂದು ಕಾಪಿ ಮಾಡ್ಕೊಂಬಿಟ್ಟೆ. ನೋಡಿ, save as PNG. ಓಕೆ, ನೆಕ್ಸ್ಟ್ ಇದು ಪಿ ಲೆಟರ್ ಒಂದಿದೆ, ಇದನ್ನು ಮಾಡೋಣ. ನೋಡಿ ಫ್ರೆಂಡ್ಸ್, ಟ್ರಾನ್ಸ್ಪರೆಂಟ್ ಓಕೆ ಮಾಡಿದೆ. ಈ ಫೈಲಿಂದ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ದೀನಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ ತಕ್ಷಣ ಫೈಲ್ ಸೈಜ್ ಕರೆಕ್ಟಾಗಿ ಇಟ್ಕೊತೀನಿ.